12 ಇಂಗ್ಲಿಷ್ ಟೆನ್ಸಸ್ ಅರ್ಥವಾಗುತ್ತಿಲ್ಲವೇ? ದಿನನಿತ್ಯದ ಮಾತುಗಳಿಂದ ಕಲಿಯೋಣ. The sun rises in the east. ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. My brother is working on a laptop. ನನ್ನ ಸಹೋದರ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. The manager has sent the email. ಮ್ಯಾನೇಜರ್ ಇಮೇಲ್ ಕಳುಹಿಸಿದ್ದಾರೆ. She has been teaching since 2021. ಅವಳು 2021 ರಿಂದ ಬೋಧಿಸುತ್ತಿದ್ದಾಳೆ. The children went to the park. ಮಕ್ಕಳು ಉದ್ಯಾನವನಕ್ಕೆ ಹೋದರು. I was reading a book last night. ನಾನು ನಿನ್ನೆ ರಾತ್ರಿ ಪುಸ್ತಕ ಓದುತ್ತಿದ್ದೆ. He had finished his homework before dinner. ಅವನು ರಾತ್ರಿಯ ಊಟಕ್ಕೆ ಮುಂಚಿತವಾಗಿ ತನ್ನ ಮನೆ ಕೆಲಸವನ್ನು ಮುಗಿಸಿದ್ದನು. We had been traveling for 3 days before we rested. ನಾವು ವಿಶ್ರಾಂತಿ ಪಡೆಯುವ ಮೊದಲು 3 ದಿನಗಳಿಂದ ಪ್ರಯಾಣಿಸುತ್ತಿದ್ದೆವು. They will build a new house. ಅವರು ಹೊಸ ಮನೆ ಕಟ್ಟುತ್ತಾರೆ. You will be sleeping at midnight. ನೀವು ಮಧ್ಯರಾತ್ರಿಯಲ್ಲಿ ಮಲಗಿರುತ್ತೀರಿ. The movie will have started by now. ಸಿನಿಮಾ ಈಗಷ್ಟೇ ಶುರುವಾಗಿರಬಹುದು. By 5 p.m., he will have been driving for 8 hours. ಸಂಜೆ 5 ಗಂಟೆಯ ಹೊತ್ತಿಗೆ ಅವನು 8 ಗಂಟೆಗಳಿಂದ ವಾಹನ ಚಾಲನೆ ಮಾಡುತ್ತಿರುತ್ತಾನೆ. ಈಗ ನಿಮ್ಮ ಸರದಿ. ಕಾಮೆಂಟ್ನಲ್ಲಿ ನಿಮ್ಮ ಸ್ವಂತ ವಾಕ್ಯವನ್ನು ಬರೆಯಿರಿ. ಇನ್ನಷ್ಟು ಕಲಿಯಲು ಮುಂದಿನ ವಿಡಿಯೋ ನೋಡಿ. ಈಗಲೇ ಫಾಲೋ ಮಾಡಿ. ಇದು ಡ್ರೀಮ್ ಅಂಡ್ ಗ್ರೋ ಚಾನೆಲ್. ನಿನ್ನೆಗಿಂತ ಇಂದು ಉತ್ತಮವಾಗಲು ಬಯಸುವ ಪ್ರತಿಯೊಬ್ಬರ ಪ್ರಯಾಣ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ. ಭವಿಷ್ಯವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವವರಿಗೆ ಶೇರ್ ಮಾಡಿ. ನಮ್ಮೊಂದಿಗೆ ಕಲಿಯಲು ಮತ್ತು ಬೆಳೆಯಲು ಡ್ರೀಮ್ ಅಂಡ್ ಗ್ರೋಗೆ ಸಬ್ಸ್ಕ್ರೈಬ್ ಮಾಡಿ.